ಜಾತಿಯ ಅಲೆಮಾರಿ ಕೊರಚ ಸಮುದಾಯಕ್ಕೆ ಸೇರಿದಂತ ಈ 40 ಕುಟುಂಬಗಳು ಕಳೆದ 40 ವರ್ಷಗಳ ಹಿಂದೆ ದಾವಣಗೆರೆಯಿಂದ ವಲಸೆ ಬಂದು ಟಿ ನರಸೀಪುರ ಪಟ್ಟಣದ ಈಗಿನ KSRTCಯ ಮುಂಭಾಗ 10 ಅಡಿ 20 ಅಡಿ ಜಾಗವನ್ನ ತಮ್ಮದೇ ದುಡಿಮೆಯ ಸ್ವಂತ ಹಣದಲ್ಲಿ 1 ಎಕರೆ ಅಷ್ಟನ್ನ ಖರೀದಿ ಮಾಡ್ಕೊಂಡು ಜೋಪಡಿಗಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ರು. ಸರ್ಕಾರ ಕಬಿನಿ ನದಿಗೆ ನೂತನವಾಗಿ ಹೊಸ ಸೇತುವೆಯನ್ನ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರು ಏನ್ ಖರೀದಿ ಮಾಡ್ಕೊಂಡು ಜೋಪಡಿಗಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ರು ಆ ಜಾಗವನ್ನ ಅಕ್ವೈರ್ ಮಾಡ್ಕೊಂಡು ಇವ್ರಿಗೆ ಪುಡಿಗಾಸು ಪರಿಹಾರವನ್ನ ನೀಡೋದ್ರ ಮುಖಾಂತರ ನಿವೇಶನಗಳನ್ನ ಕೊಡ್ತೀವಿ ಅಂತ ಭರವಸೆಯನ್ನ ಕೊಟ್ಟು ಬೀದಿಗೆ ತಳ್ತು. ಬೀದಿಗೆ ಬಿದ್ದಂತ ಈ ಕುಟುಂಬಗಳು ಪಕ್ಕದಲ್ಲೇ ಇದ್ದಂತ ಖಾಸಗಿ ಜಮೀನುಗಳಲ್ಲಿ ನೆಲಬಾಡಿಗೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲೂ ಸಹ ಮಳೆ ಬಂದು ಹಾವು ಚೇಳು ಸರೀಸೃಪಗಳು ಇವರ ಸಣ್ಣ ಮಕ್ಕಳುಗಳ ಕೈ ಬೆರಳು ಕಾಲುಗಳನ್ನ ತಿನ್ಕೊಳ್ಳೋದ್ರ ಮುಖಾಂತರ ಭಾರಿ ಅಮಾನುಷವಾದಂತ ದುರ್ಘಟನೆ ನಡೀತು. ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯವಾಗಿ ಯಾರು ಇವ್ರಿಗೆ ಭೂಮಿ ನೀಡಿದ್ರು ಅವರೇ ಈ ಜಾಗನ ಇವರು ನಮ್ಗೆ ಕ್ಲೈಮ್ ಮಾಡ್ಬಿಡ್ತಾರೆ ಅಂತ ಹೇಳಿ ಅಲ್ಲಿಂದ ಕೂಡ ಒಕ್ಲೇಪಿಸಿದ್ರು. ಆ ಸಂದರ್ಭದಲ್ಲಿ ಗಮನಕ್ಕೆ ಬಂದಂತ ದಲಿತ ಸಂಘಟನೆಗಳು ಇದನ್ನ ಸರ್ಕಾರ ಗಮನ ತಂದಂತ ಸಂದರ್ಭದಲ್ಲಿ ಬೈರಾಪುರ ಸರ್ವೆ ನಂಬರ್ 104ರಲ್ಲಿ 1 ಎಕರೆಯನ್ನ ಮಂಜೂರು ಮಾಡಿಕೊಡ್ತು. ಆ ಬೈರಾಪುರ ಸರ್ವೆ ನಂಬರ್ 104ಕ್ಕೆ ವಾಸಕ್ಕೆ ಅಂತ ಹೋಗಿ ಅಲ್ಲಾದ್ರೂ ನೆಮ್ಮದಿಯಾಗಿ ಬದುಕಟ್ಕೊಳ್ಳೋಣ ಅಂತಂದ್ರೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಇವ್ರನ್ನ ಅಲ್ಲಿ ವಾಸ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾನೆ. ಈಗ 35 ವರ್ಷ ಆಯ್ತು ನರಸೀಪುರ ತಾಲೂಕಲ್ಲಿ ವಾಸ ಮಾಡ್ತಾ ಇದೀವಿ. ನಾವು ಗುಡ್ಡುಗಳು ಹಾಕೊಂಡು ನಮ್ಗೆ ಎಲ್ಲಿ ಸೈಟ್ ಕೊಡ್ತಾ ಇಲ್ಲ, ನಮ್ಗೆ ಭಾಳ ಹಿಂಸೆ ಮಾಡ್ತಾವ್ರು. ಇಲ್ಲಿ ಬಂದಿದ್ರು ಇಲ್ಲೂ ಖಾಲಿ ಮಾಡಂತಾರೆ. ಮಕ್ಕಳು ಎಜುಕೇಶನ್ ಎಲ್ಲ ಇಲ್ಲೇ ಓದ್ತಾರೆ. ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲಿದ್ರು ನಿಮ್ದು ಏನು ಪ್ರೂಫ್ ಐತೆ ಅಂತ ಕೇಳ್ತಾರೆ. ಬೆಂಗಳೂರು ಗಂಟ ಮೈಸೂರು ಗಂಟ ಮೀಟಿಂಗ್ ಹೋಗ್ಬಿಟ್ಟು ಬಂದು ಹಂಗಾದ್ರೆ ಅವ್ರು ಪರ್ಗಳು ಆಗ್ತಾ ಇಲ್ಲ, ಕೊಡ್ತೀವಿ ಮುಂದಕ್ಕೆ ಹೋಯ್ತಾರೆ ಸರ್. ನಮ್ಗೆ ಸಹಾಯ ಮಾಡಿ ನಾವು ಎಲ್ಲಿ ಬದುಕಬೇಕು ಎಲ್ಲೆಲ್ಲಿ ಬೇಕಂತ ನೀವೇ ತೋರಿಸ್ಕೊಡಿ ಸರ್. ನಮ್ದು ರೇಷನ್ ಕಾರ್ಡ್ ಐಡೆಂಟಿ ಕಾರ್ಡ್ ಆಧಾರ್ ಕಾರ್ಡ್ ಐತೆ, ಎಲ್ಲ ದಾಖಲೆ ಐತಿ ಸರ್. ನಮ್ದು ಏನು ಪ್ರೂಫ್ ಅಲ್ಲಿ ಊರಲ್ಲಿ ನೀವು ಇಲ್ಲೇ ಇಲ್ಲ ಅಂತ ಅಂತಾರೆ ಸರ್. ನಮ್ಗೆ ಬಹಳ ತೊಂದರೆ ಕೊಡ್ತಾರೆ. ನಮ್ಗೆ ಸೆಟ್ಗಳೇ ಕೊಡ್ತಾ ಇಲ್ಲ. ನಾವ್ ಈ ಊರಲ್ಲಿ ಇರ್ಬೇಕಾ ಬೇಡ ಸರ್, ನಾವ್ ಇರೋದಂತೆ ನೀವೇ ತೋರಿಸ್ಬಿಡಿಲ್ಲ, ಎಲ್ಲ ಸಾಯ್ತಿವಿ ಹೋಗಿ. ನೀವೇ ಚೆನ್ನಾಗಿರಿ ಸರ್. ಇಲ್ಲ ಅಂತಾರೆ ಸರ್. ನಮ್ಮ ಹತ್ರ ಸಾಕ್ಷಿ ಇದ್ರು ಇಲ್ಲ ಅಂತಾರೆ ಸರ್. ನೀವು ಊರಲ್ಲಿ ಇದೀವಿ ಸರ್. ನಾವು 30-45 ವರ್ಷ ಆಯ್ತು ಊರಲ್ಲಿ ಇದ್ದು. ಹಂಗಾದ್ರೆ ನಮ್ಮನ್ನ ವಾಸವನೇ ಇಲ್ಲ ಅಂತಾರ ಸರ್. ನಾವು ಮನುಷ್ಯರಲ್ವಾ ಅವ್ರಂತ ನಾವು ಬದುಕಾಗ ನಮ್ಗೆ ಹಕ್ಕಿಲ್ವಾ? ಅವರನ್ನು ಸೌಕರ್ಯ ಎಲ್ಲ ಇದಾರೆ. ಏನು ಆದಾಯ ಮಾಡಿ ಕೊಟ್ಟಿದ್ದಾರೆ ಸರ್ ನರಸೀಪುರ ತಾಲೂಕಲ್ಲಿ. ನಾವು ಕೇಳಕ್ ನಮ್ಗೆ ಹಕ್ಕಿಲ್ವಾ ಏನಿಲ್ವಾ? ನಾವು ಮನುಷ್ಯರಲ್ವಾ ಅವ್ರಂಗ ನಾವು ಬದುಕಕ್ಕೆ. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ವರದಿ ಬಾಲು ಹುಬ್ಬಳ್ಳಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.